ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ಬ್ರೈಟ್ ಆಗಿ ಕಾಣ್ತಾ ಇರ್ಬೋದು ಸುತ್ತಲೂ ಎಲ್ಲ, ಯಾಕಂದರೆ ವಾತಾವರಣವೂ ಅಷ್ಟು ಕರೆಕ್ಟ್ ಆಗಿಲ್ಲ. ಆಮೇಲೆ ಬೆಳಕು ಕೂಡ ಎಲ್ಲೂ ನೀಟಾಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೆಣ್ಣುಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಹಾಗೆ ಜಾಕೆಟೆಲ್ಲ ಹಾಕೊಂಡು ಫುಲ್ ಪ್ಯಾಕ್ ಹಾಕೋತಿದ್ದೀನಿ, ಅಂದರೆ ಅಷ್ಟು ಚಳಿ ಇದೆ ಬೆಂಗಳೂರಲ್ಲಿ ಇರೋರಿಗೆ ಗೊತ್ತೇ ಇರ್ಬೋದು. ಮಳೆ ಚಳಿ ಅನ್ನೋದು ಈಗ ಒಂದು 2-3 ದಿನ ಆಯಿತು, ಬಿಟ್ಟೇ ಇಲ್ಲ, ಅಷ್ಟು ಚಳಿ ಇದೆ. ಹಂಗಾಗಿ ಜಾಕೆಟೆಲ್ಲ ಹಾಕ್ಕೊಂಡು ಕೂತ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ಪ್ಲೀಸ್ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಓಕೆನಾ. ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ, ತುಂಬ ಜನಕ್ಕೆ ಹೆಣ್ಮಕ್ಳಿಗೆ ಮನೇಲಿ ಫ್ರೀ ಆಗಿರ್ತೀವಿ, ಏನಾದರೂ ಮಾಡಬೇಕು, ನಾವು ಕೂಡ ದುಡ್ಡನ್ನು ಅರ್ನ್ ಮಾಡಬೇಕು, ಇನ್ನೊಬ್ಬರ ಹತ್ರ ಎಷ್ಟಂತ ಕೈ ಚಾಚ್ಕೊಂಡು ಕೂತ್ಕೊಳ್ಳೋದು ಅಂತ ತುಂಬ ಮೈಂಡಲ್ಲಿ ಇರುತ್ತಲ್ಲ, ಅಂಥವ್ರಿಗೆ ನನ್ನ ಕಡೆಯಿಂದ ಬೆಸ್ಟ್ ಸಜೆಷನ್ ಹೇಳ್ತೀನಿ. ಸ್ಪೆಷಲಿ ಇದು ನೀವು ಹಳ್ಳಿಯಲ್ಲಿ ಇರ್ತೀರಾ ಅಥವಾ ಒಂದು ಸ್ಮಾಲ್ ಸಿಟಿಯಲ್ಲಿ ಇರ್ತೀರಾ ಅನ್ನೋರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಈಗ ನೀವು ನೋಡ್ತಾ ಇರ್ಬೋದು, ಆನ್ಲೈನಲ್ಲಾಯಿತು ಅಥವಾ ಹೊರಗಡೆನಾಯಿತು, ಮನೆಯಲ್ಲಿ ಸೀರೆ ವ್ಯಾಪಾರನ ತುಂಬ ಜನ ಹೆಣ್ಮಕ್ಳೆಲ್ಲ ಮಾಡ್ತಾ ಇದ್ದಾರೆ. ಈಗ ಅವರು ಯಾವ ಥರ ಮಾಡ್ತಾರೆ, ಅದರಲ್ಲಿ ಯಾವ ಥರ ಪ್ರಾಫಿಟ್ನ ತೊಗೋಬೋದು, ಅಥವಾ ಎಲ್ಲಿ ಹೋಗಿ ನಾವು ಸೀರೆಗಳನ್ನ ತೊಗೊಂಡ್ರೆ ನಮಗೆ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ, ಮತ್ತು ಎಲ್ಲಿ ಹೋದರೆ ನಮಗೆ ಚೆನ್ನಾಗಿರೋ ಸೀರೆಗಳೆಲ್ಲ ಸಿಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಒಂದು ಚಿಕ್ಕ ಇನ್ಫಾರ್ಮೇಷನ್ನ ಕೊಡ್ತೀನಿ. ಆ್ಯಂಡ್ ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಯಾರೆಲ್ಲ ಹೆಣ್ಮಕ್ಳು ಹೌಸ್ ವೈಫ್ ಆಗಿರ್ತೀರ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಶೇರ್ ಮಾಡ್ಕೊಳ್ಳಿ, ಓಕೆನಾ. ಈಗ ನೀವು ಸ್ಮಾಲ್ ಸಿಟಿಯಲ್ಲಿದ್ದೀರಾ ಅಥವಾ ಒಂದೇನೋ ಹಳ್ಳಿಯಲ್ಲಿದ್ದೀರಾ ಅಂತ ಅಂದ್ಕೊಂಡ್ರೆ ಅಂಥವ್ರಿಗಂತೂ ಇದು ಬೆಸ್ಟ್ ಸಜೆಷನ್ನು. ಮನೆಯಲ್ಲೇ ಕೂತ್ಕೊಂಡು ಸೀರೆ ವ್ಯಾಪಾರನ ಮಾಡ್ಬೋದು. ಇದಕ್ಕೆ ಬೆಸ್ಟ್ ಕೆಲವೊಂದು ಪ್ಲ್ಯಾಟ್ಫಾರ್ಮ್ಗಳಿದೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ಸೀರೆ ಬಿಸ್ನೆಸ್ನ ಮಾಡಿ ಮನೆಯಲ್ಲೇ ಸಾವಿರಾರು ರೂಪಾಯಿನ ಗಳಿಸ್ಕೋಬೋದು. ಈಗ ಸಿಟಿಲಿ ನೀವು ದೊಡ್ಡ ಸಿಟಿಲಿದ್ದೀರಾ ಅಂದರೆ ಸ್ವಲ್ಪ ಕಷ್ಟ, ಯಾಕಂದರೆ ಹತ್ತಿರದಲ್ಲೇ ಅಂಗಡಿಗಳಿರುತ್ತೆ, ಮಾಲ್ಗಳಿರುತ್ತೆ, ಮಾರ್ಕೆಟ್ ಎಲ್ಲ ಇರುತ್ತೆ, ಬೇಗ ಹೋಗಿ ತಗೊಂಡು ಬಂದುಬಿಡ್ತೀವಿ. ಆದರೆ ಹಳ್ಳಿಗಳಲ್ಲಿ ಅಂಥದ್ದೆಲ್ಲ ಆಗೋದಿಲ್ಲ. ಎಷ್ಟೊತ್ತಿದ್ರೂ ನಾವು ಇನ್ನೊಂದು ಏರಿಯಾಕ್ಕೆ ಹೋಗಿ ಅಥವಾ ಇನ್ನೊಂದು ಸಿಟಿಗೆ ಹೋಗಿ ನಾವು ತೊಗೊಂಡು ಬರಬೇಕಾಗತ್ತೆ. ಅಂಥ ಪ್ಲೇಸ್ಗಳಲ್ಲಿ ನನಗೆ ಗೊತ್ತಿರೋ ಹಾಗೆ ನೀವು ನಿಮ್ಮ ಊರುಗಳಲ್ಲೂ ಕೂಡ ಏನೋ ಸೀರೆ ಬಿಸ್ನೆಸ್ನ ಮಾಡ್ಕೋಬೋದು. ಮತ್ತು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈಗ ಭಾಳ ಜನ ಸೀರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಅವರೆಲ್ಲ ಎಲ್ಲಿಂದ ಸೀರೆಗಳನ್ನ ತರಿಸ್ತಾರೆ, ಅವರು ಪ್ರಾಫಿಟ್ನ ಹೇಗೆ ತಗೋತಾರೆ, ಮತ್ತು ಹೇಗೆ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೋತಿದ್ರೆ, ಪಬ್ಲಿಸಿಟಿನ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಖಂಡಿತ ನಾನು ನೀಟಾಗಿ ಡೀಟೇಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೊಂದೇ ವಿಡಿಯೋದಲ್ಲಿ ನಾನು ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಮೊದಲೇದಾಗಿ ನೀವು ಒಂದು ಸೀರೆ ಬಿಸ್ನೆಸ್ನ ಮಾಡ್ತೀರಾ ಅಂದರೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ನೀವು ಅದಕ್ಕೆ ಬಂಡವಾಳನ ಹಾಕಬೇಕಾಗತ್ತೆ. ಯಾಕಂದರೆ ಸುಮ್ಮನೆ ಸೀರೆಗಳು ಬರಲ್ಲ. ನೀವು ಒಂದು ಸೀರೆ ಮೇಲೆ ಮಿನಿಮಮ್ ಒಂದು 200ರಿಂದ 500 ರೂಪಾಯಿ ಈ ಥರ ಒಂದು ಪ್ರಾಫಿಟ್ ಅಂದರೆ ಮಾರ್ಜಿನ್ನ ಇಟ್ಕೊಂಡು ನೀವು ಸೀರೆನ ವ್ಯಾಪಾರ ಮಾಡ್ಕೋಬೋದು. ನನಗೆ ಇನ್ನೊಂದು ಬೆಸ್ಟ್ ಸಜೆಷನ್, ನಾನು ಯಾಕೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ನಾವು ಕೂಡ ಸೀರೆ ಬಿಸ್ನೆಸ್ನ ಮಾಡಿ ಅದರಲ್ಲಿ ಕೆಲವೊಂದಿಷ್ಟು ಲಾಭನ ತೊಗೊಂಡು ಅದ್ರ ಬಗ್ಗೆ ನಿಮಗೆ ಕೆಲವೊಬ್ಬರು ಮನೇಲಿ ಇರ್ತೀರ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಅವ್ರಿಗೆ ಐಡಿಯಾ ಇರೋದಿಲ್ಲ ಯಾವ ಥರ ಬಿಸ್ನೆಸ್ ಮಾಡಬೇಕು ಸೀರೆದು, ಯಾವ ಥರ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗೋ ಥರ ಸೀರೆಗಳನ್ನ ತೊಗೊಂಬರ್ಬೇಕು ಅಂತ. ನನ್ನ ಬೆಸ್ಟ್ ಐಡಿಯಾ ಪ್ರಕಾರ ನನಗೆ ಕೆಲವೊಂದು ಊರುಗಳ ಹೆಸರು ಹೇಳ್ತೀನಿ, ಅಲ್ಲಿ ಚೆನ್ನಾಗಿರೋ ಸೀರೆಗಳು ಸಿಗುತ್ತೆ. ನೀವು ನನಗೆ ಗೊತ್ತಿರೋಂಗೆ ನಾವೆಲ್ಲ ಸೀರೆಗಳನ್ನ ತೊಗೊಂಡಿದ್ದು ಹುಬ್ಳಿಯಲ್ಲಿ ಕೆಲವೊಂದು ಹೋಲ್ಸೇಲ್ ಮಾರ್ಕೆಟ್ ಇದೆ, ಅದರಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿರೋ ಸೀರೆಗಳನ್ನ ತೊಗೊಂಡಿದ್ದೀವಿ. ಮತ್ತು ತುಂಬ ಚೆನ್ನಾಗಿ ಪ್ರಾಫಿಟ್ ಕೂಡ ಬಂದಿತ್ತು ನಮಗೆ. ಒಂದು ಸೀರೆಯಲ್ಲಿ 400-500 ರೂಪಾಯಿವರೆಗೂ ಪ್ರಾಫಿಟ್ನ ತೊಗೊಂಡಿದ್ದೀವಿ. ಒಂದು 2,000 ರೂಪಾಯಿ ಸೀರೆ ಎಲ್ಲ ತೊಗೊಂಡ್ರೆ 2,000 ರೂಪಾಯಿಗೆಲ್ಲ ಕೊಟ್ಟರೆ ಅದರಲ್ಲಿ ಒಂದು 300-400 ರೂಪಾಯಿ ಪ್ರಾಫಿಟನ್ನು ತೊಗೊಂಡಿದ್ದೀವಿ. ಹಂಗೆ ಈಗ ಆನ್ಲೈನಲ್ಲಿ ಕೂಡ ತುಂಬ ಜನ ಸೀರೆ ವ್ಯಾಪಾರನ ಮಾಡ್ತಿದ್ದಾರೆ. ಆ ಸೀರೆ ವ್ಯಾಪಾರ ಮಾಡೋರಿಗೆಲ್ಲ ಹೆಂಗೆ ಪ್ರಾಫಿಟ್ ಆಗುತ್ತೆ, ಮತ್ತು ಅವರು ಹೇಗೆ ಪಬ್ಲಿಸಿಟಿನ ಮಾಡ್ತಾರೆ, ಮತ್ತು ಹೇಗೆ ಕೊರಿಯರ್ನ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆಂದರೆ ತುಂಬ ಲೆಂತಿ ಆದ್ರೂ ಕೂಡ ನಿಮಗೆ ನೋಡೋಕ್ಕೆ ಬೋರ್ ಆಗುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಬಟ್ ಒಂದು ವಿಚಾರ ಏನಂದರೆ, ತುಂಬ ಜನ ಹೆಣ್ಮಕ್ಳಿಗೆ ಮನೆಯಲ್ಲೇ ಕೂತ್ಕೊಂಡು ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಇಷ್ಟೊಂದು ಈಗ ಸೋಷಿಯಲ್ ಮೀಡಿಯಾಗಳು ಬಂದಿದೆ. ಅದರ ಮುಖಾಂತರ ಕೂಡ ನೀವು ಬಿಸ್ನೆಸ್ಸನ್ನು ಮಾಡ್ಕೋಬೋದು. ಮನೆಯಿಂದಲೇ ಕೊರಿಯರ್ ಮಾಡಿ ನೀವು ಸೀರೆ ವ್ಯಾಪಾರನ ಆರಾಮಾಗಿ ಮಾಡ್ಕೋಬೋದು. ಅದೆಲ್ಲ ಯಾವ ಥರ ಮಾಡ್ಬೋದು ಅಂತ ಖಂಡಿತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಖಂಡಿತ ವೀಡಿಯೋಸ್ನ ನೋಡಿ
ತುಂಬ ಜನ ಹೆಣ್ಮಕ್ಳಿಗೆ ಇದು ಯೂಸ್ ಆಗುತ್ತೆ. ಬಟ್ ಸ್ವಲ್ಪ ನೀವು ಸ್ಟಾರ್ಟಿಂಗಲ್ಲಿ ಬಂಡವಾಳ ಹಾಕಬೇಕಾಗತ್ತೆ, ಸ್ವಲ್ಪ ಶ್ರಮ ವಹಿಸ್ಬೇಕಾಗತ್ತೆ. ಬಟ್ ಒಂದ್ಸಲ ನಿಮ್ಗೆ ಇದು ಕ್ಲಿಕ್ ಆದರೆ ಡೆಫಿನೆಟ್ಲಿ ಒಳ್ಳೆ ದುಡ್ಡನ್ನು ಮಾಡ್ಬೋದು. ಅದಕ್ಕೆ ದೊಡ್ಡ ಎಕ್ಸಾಂಪಲೇ ನಾವು. ಯಾಕಂದರೆ ನಾವು ಅಮ್ಮ ಎಲ್ಲ ಸೀರೆ ಬಿಸ್ನೆಸ್ ಮಾಡ್ತಾಯಿದ್ರು. ಅವ್ರು ಇಲ್ಲಿಂದ ತೊಗೊಂಬರ್ತಾಯಿದ್ರು, ಯಾವ ಥರ ಮಾರ್ಜಿನ್ನ ಇಡ್ತಾಯಿದ್ರು, ಮತ್ತು ಕೊರಿಯರ್ಗೆ ಯಾವ ಥರನೆಲ್ಲ ಕಳಿಸ್ತಾಯಿದ್ರು ಅಂತ ನಾನು ನಿಮಗೆ ಡೆಫಿನೆಟ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಓಕೆನಾ? ಯಾರೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನೆಕ್ಸ್ಟ್ ವಿಡಿಯೋನು ಕೂಡ ನೋಡಿ ಅದ್ರ ಬಗ್ಗೆ ಯಾವ ಥರ ನೀವು ಸೀರೆಗಳನ್ನ ತೊಗೊಂಬರ್ಬೋದು, ಎಲ್ಲಿಂದ ಎಲ್ಲ ತೊಗೊಂಬರ್ಬೋದು, ನಾನು ಒಂದು ಅಡ್ರೆಸ್ ಕೂಡ ಹೇಳ್ತೀನಿ. ಅಲ್ಲಿಂದನೂ ಕೂಡ ನೀವು ಸೀರೆಗಳನ್ನ ತರಿಸ್ಕೊಂಡು ಆರಾಮಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರನೂ ಕೂಡ ನೀವು ಸೀರೆ ಬಿಸ್ನೆಸ್ಸನ್ನು ಮಾಡ್ಕೋಬೋದು. ಸೊ ನೋಡ್ತಾ ಇರಿ, ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ದಂಗೆ. ಹಾಗೆ ಯಾರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ನಮಸ್ಕಾರ.